ಎಲ್ಲೋಯ್ತು ಮುಂದಕ್ಕೆಯಾ? ನಮಸ್ಕಾರ ಗುರುವರ, ನಾನು ಈಗಿದ್ದೀನಿ ಇಲ್ಲೇ ನಮ್ಮ ಮನೆ ಹತ್ರನೇ. ನಮ್ಮ ಹುಡುಗಂದೊಂದು ಗಾಡಿ ಮೆಕ್ಯಾನಿಕ್ ಶಾಪ್ ಇದು, ಇಲ್ಲೇ ನಮ್ಮೂರ ಹತ್ರನೇ ಇರೋದು, ಗುಬ್ಬಿಲ್ಲೇನೆ. ಹುಡುಗ ಒಂದು ಹೊಸ ಇನೋವೇಟಿವ್ ಬೈಕ್ ಮಾಡಿದ್ದಾನೆ. ಏನಂತಂದರೆ ಫುಲ್ಲು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಆ ಗಾಡಿ ನೋಡಿದ್ರೆ ನೀವು ನಿಜ RX ಥರನೇ ಅನ್ಕೊಂತೀರಾ. RX ಟೈಪಲ್ಲೇ ಮಾಡವನೆ. RX ಯಾವುದಾವುದು ಮಾಡಿಫೈ ಮಾಡಿದ್ದಾನೆ ಗಾಡಿ. ಯಾವುದು ಅಂತಂದರೆ CT100ನ ಸೇಮ್ RX Z ಟೈಪಲ್ಲಿ ಮಾಡಿಫೈ ಮಾಡಿದ್ದಾನೆ. ಅದನ್ನು ತೋರಿಸ್ತೀನಿ, ನೋಡ್ತಾರೆ ಹೇಗಿದೆ ಅಂತ ಅಂದ್ಬಿಟ್ಟು. ಬಾರ ಹೊತ್ತು ಓ ಕಿಕ್ ಅಲ್ವಾ ಇದು? ಶೆಲ್ಫ್ ಇಲ್ಲ ಅಲ್ವಾ? ನನ್ನ ಮನೆ ಆಣೆ ಎಲ್ಲೋಯ್ತು? ಸಖತ್ ಸ್ಮೂತ್ ಆಗಿ ಮಾಡಿಸಿದ್ಯಾ. ಮುಂದಕ್ಕೆಯಾ? ಎಲ್ಲ ಮುಂದಕ್ಕೇನೆ. ಗಾಡಿ ಮಾತ್ರ ಮಸ್ತ್ ಐತೆ. ಫುಲ್ ಕೂಲ್ ಆಗೈತೆ ಕಡೆ. ಸೌಂಡ್ ಮಾತ್ರ ನೋಡೋಣ ಹೆಂಗೈತೆ ಅಂತ ಎಕ್ಸ್ಪೀರಿಯನ್ಸು. ಅವಾಗ ಹಳೆ ಗಾಡಿ ಇದ್ದಾಗ ಓಡಿಸಿದ್ದೆ ತುಂಬಾ ಸಲ, ಇವಾಗ ಓಡಿಸಿಲ್ಲ, ಭಾಳ ದಿವಸ ಆಗಿತ್ತು. ಹೆಂಗ್ ಹೋಗುತ್ತೆ ನಮ್ಮ ಇಮ್ರಾನ್ ಅವರ ಗಾಡಿ ಅಂತ ಅಂದ್ಬಿಟ್ಟು. ಸಖತ್ತಾಗೈತೆ ಗಾಡಿ ಮಾತ್ರ, ತುಂಬಾ ವೆಯ್ಟ್ಲೆಸ್. ಇದೊಂಥರ ಬಡವರ ಬಾದಾಮಿ ಇದ್ದಂಗೆ. ಈ ಕಡಲೆಕಾಯಿ ಅಂತಾರಲ್ಲ ಬಡವರ ಬಾದಾಮಿ, ಹಂಗೆ ಇದೊಂಥರ ಬಡವರ ಬಾದಾಮಿ ಇದ್ದಂಗೆ. ಯಾಕೆ ಅಂತ ಅಂದ್ರೆ ಮೈಲೇಜ್ ಮಾತ್ರ ಇದ್ರ ಮುಂದೆ ಯಾವ್ದು ಕಾಂಪಿಟೇಷನ್ ಇಲ್ಲ. ಮೈಲೇಜ್ ಅಲ್ಲಿ ಮಾತ್ರ ಯಾವ್ದು ಕಾಂಪಿಟೇಷನ್ ಇಲ್ಲ ಇದ್ರ ಮುಂದೆ. ನೀವು ನೋಡಿದ್ರೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ಹತ್ತತ್ರ 90-95 ತನಕ ಮೈಲೇಜ್ ಬರುತ್ತೆ ಗಾಡಿದು. ಹತ್ತಿಸ್ಬೋದಾ? ಇಲ್ಲಿ ಮೇಲೆ ಹೋಗ್ಬಿಡೋಣ. ಇಲ್ಲ ಇದಕ್ಕೆ ಹೋಗ್ಬಿಡ ನಡಿಲ್ಲ ಅಂದ್ರೆ ಗದ್ಗೆ ಮಟ್ಟಿ ಬೇಡ, ಇಲ್ಲಿ ಒಂದು ರೋಡಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ. ಹತ್ತುತ್ತಾನೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜೋರಾಗಿ ಕೊಟ್ಟಿ ಅಲ್ಲೇ ಕಲ್ಲೈತಲ್ಲ. ಎಲ್ಲ ಮಣ್ಣಿತ್ತಲ್ವಾ? ಲೈಟಾಗಿ ಕಾಣಲ್ಲ ಅಲ್ವಾ ಆಂಟಿ? ಐಶ್ವರ್ಯ ಹತ್ತು ಟಾಪ್ ಸ್ಪೀಡ್ ಎಷ್ಟು ಅಂತ ಗೊತ್ತಿಲ್ಲ, ಮೀಟರ್ ಕಿತ್ತಾಕ್ಬಿಟ್ಟವನೇ. ಜನ್ಮಕ್ಕೆ ಹೋಗೋ ಗೊತ್ತಾಗಲ್ಲ, ಮಾತ್ರ ಸರಿಯಾಗಿ ನುಗ್ಗುತ್ತೆ. RX ಟೈಪಲ್ಲೇ ಕಾಣಿಸ್ತಾ ಐತೆ ವ್ಯೂ ಮಾತ್ರ ನೋಡಿ. ಯಪ್ಪ ಏನ್ ರಿಸ್ಕು ಗುರು, ಒಂದು ವಿಡಿಯೋ ಮಾಡ್ಕೊಳಕ್ಕೆ. ಇಲ್ಲೆಲ್ಲ ಹೈವೇಯಿಂದ ಗಾಡಿಗಳು ಓಡಾಡೋಕ್ಕೆ ಯೂಸ್ ಆಗ್ತಿಲ್ಲ, ಬರೀ ಜನಗಳ ಉಪಯೋಗಕ್ಕೆ ಜಾಸ್ತಿ ಬಳಕೆ ಆಗ್ತಾ ಐತೆ. ಅಡಿಕೆಗಳು ಒಣಗಾಕ್ತಾರೆ, ಈ ಅಡಿಕೆದು ಎಲೆಗಳು ಒಣಗಾಕ್ತಾರೆ. ಈ ಕಡೆ ನೋಡಿದ್ರೆ ರಾಗಿಗಳು ಹಾಕ್ತಾರೆ, ಆ ಕಡೆ ಹಾಳು ಮಾಡಾಕ್ತವ್ರೆ ಎಲ್ಲ ಫುಲ್ಲು ಕಂಪ್ಲೀಟ್ ಆಗಿ. ಗಾಡಿ ಬಗ್ಗೆ ಹೇಳಕ್ಕೆ ತುಂಬಾನೇ ಐತೆ. ಹೇಳದ್ನಲ್ಲ ಅವಾಗ್ಲೇ, ಬಡವರು ಗಾಡಿ ಅಂತಾನೆ ಹೇಳ್ಬೋದು ಇದನ್ನ. ತುಂಬಾ ಜನ ಯೂಸ್ ಮಾಡ್ತಾರೆ, ಆದ್ರೆ
ಜಾಸ್ತಿ ಪ್ರಾಮುಖ್ಯತೆಗೆ ಬರಲಿಲ್ಲ ಅಷ್ಟೇ. ತುಂಬ ಕಷ್ಟವಾಗಿ ಶಾಕ್ ಅಬ್ಸರ್ವ್ ಮಾತ್ರ ತುಂಬ ಸ್ಮೂತಾಗೈತೆ, ಒಳ್ಳೆ ಹೂವು ಥರ ಇಳಿಸ್ತದೆ. ಸೇಮ್ RX ರೀತಿಲೇ ಮಾಡ್ಸೋನೆ. ಸೌಂಡು ಮಾತ್ರ ಕೇಳಿಸ್ಕೊಳ್ಳಿ, ಸೌಂಡ್ ಹೆಂಗೈತೆ ಅಂತ. ಸಕ್ಕತ್ತಾಗಿದೆ ಸೌಂಡ್ ಮಾತ್ರ. ನಿಮ್ಗೇನಾದರೂ ಗಾಡಿ ತಗೋಬೇಕು ಅನ್ನೋ ಆಸೆ ಇದ್ರೆ, ಪೆಟ್ರೋಲ್ ದೃಷ್ಟಿಯಿಂದ ನಿಮಗೆ ಬೇಕೇ ಬೇಕು ಈ ಥರ ಗಾಡಿ ಅಂತ ಅಂದರೆ ದಯವಿಟ್ಟು ನೀವು CT 100ನ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಮೈಲೇಜಿಗೆ ಮಾತ್ರ ಕಾಂಪ್ರಮೈಸೇ ಇಲ್ಲ. ಈ ಗಾಡಿ ಮುಂದೆ ಯಾವ ಗಾಡಿನೂ ಇಲ್ಲ ಮೈಲೇಜಿಗೆ. ಇದ್ರ ತೂಕ ಬಂದು ಬರೀ 108 kg ಇದೆ. ಒಂಥರ ಏನು ಇಲ್ವೇನೋ ಕೈಯಲ್ಲಿ ಫೀಲ್ ಬರ್ತದೆ ಗಾಡಿಲಿ ಓಡಿಸ್ತಾ ಇದ್ರೆ. ಹಂಗಸೋನು ಅಬ್ಬಬ್ಬಾ, ಏನ್ ರೋಡು ಸಕ್ಕತ್ತಾಗೆ ಮಾಡೋನೆ ಹುಡುಗ. ನಿಮ್ಗೂ ಯಾವ್ದಾರು ಮಾಡಿಫೈ ಬೇಕು ಅಂತ ಅನ್ಸಿದ್ರೆ ನನ್ನ ಹಳೆ ವಿಡಿಯೋಲು ನೋಡಿರ್ತೀರ ನೀವು ಖಂಡಿತ. ನನ್ನ ಹಳೆ ಗಾಡಿಯ ಡಿಯೋನ ಫುಲ್ಲು ಕಂಪ್ಲೀಟ್ ಬಾಡಿ ಚೇಂಜ್ ಮಾಡಿ ಫುಲ್ಲು ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದ. ನೀವು ನೋಡಿರ್ತೀರ ಗಾಡಿನ ಯಾವ ಥರ ಮಾಡಿದ್ದ ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸಿದ್ದೆ ಅದನ್ನು. ನೀವು ಒಂದ್ಸಲ ನೋಡಿ. ಇದು ಯಾವ ಜಾಗ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮೂರವ್ರಿಗೆ, ಇನ್ಯಾರಿಗೂ ಅಷ್ಟೊಂದು ಗೊತ್ತಿರೋಕ್ಕಿಲ್ಲ. ಗದ್ಗೆ ಮಠ ಅಂತ ಅಂದ್ಬಿಟ್ಟು ನಮ್ಮೂರಿನ ಪ್ರಸಿದ್ಧವಾದ ದೇವಾಲಯದ ಒಂದು ಕಳಶ ಅಂತಲೇ ಹೇಳ್ಬೋದು ನಮ್ಮೂರಿಗೆ. ಈ ಹುಣಸೆ ಮರ ನೋಡ್ತಿದ್ದಂಗೆ ನೆನಪಿಗೆ ಬರುತ್ತೆ. ಚಿಕ್ಕ ಹುಡುಗರಲ್ಲಿ ನಾವೆಲ್ಲ ಈ ಹುಣಸೆಹಣ್ಣೆಲ್ಲ ಕಿತ್ಕೊಂಕಿದ್ದಾಗ ಈ ಹುಣಸೆಹಣ್ಣ ತಿಂದು ಚೆನ್ನಾಗಿ ಹಣ್ಣು ಐತೆ ಗುರು ಅಲ್ವಾ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ತುಪ್ಪ. ತಿನ್ನೋರು ಯಾರು ಇದ್ರೆ ಖಂಡಿತ ಬಂದು ತಿನ್ಬೋದು. ಗಾಡಿ ಲಾಂಚ್ ಆಗಿದ್ದು ಬಂದು 2006ರಲ್ಲಿ. ಗಾಡಿ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ. ಈ ಗಾಡಿ ಬಂದು ಬಜಾಜ್ CT 100 ಅಂತ ಅಂದ್ಬಿಟ್ಟು ಪೆಟ್ರೋಲ್ ವರ್ಷನ್ನು, ಡೀಸೆಲ್ ವರ್ಷನ್ ಬರಲ್ಲ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜಗ್ಗಾರ ಯಾರು ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸ್. ಲಾಂಚ್ ಆದಾಗ ಗಾಡಿ ಪ್ರೈಸ್ ಬಂದು 32,000 ಗಾಡಿ ಪ್ರೈಸ್ ಬಂದು. ನಮಗೆ ಇಂಜಿನ್ ಬಗ್ಗೆ ಹೇಳಬೇಕು ಅಂತಂದರೆ 100cc ಅಂತ ಗೊತ್ತಿರುತ್ತೆ ಎಲ್ಲರಿಗೂ. ಇಂಜಿನ್ ಬಂದು 99.27cc ಸಿಂಗಲ್ ಇಂಜಿನು, 4 ಸ್ಟ್ರೋಕು ಮತ್ತು ಏರ್ ಕೂಲ್ಡ್ ಇಂಜಿನು. ಇದ್ರ ಟಾಪ್ ಸ್ಪೀಡ್ ಬಂದು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 120 ಕೊಟ್ಟಿದ್ದಾರೆ. ನನ್ನ ಲೆಕ್ಕ ಒಂದು 90-100 ತನಕ ಹೋಗುತ್ತೆ ಗಾಡಿ ಮಾತ್ರ. ಇದರ ಹಾರ್ಸ್ ಪವರ್ ಬಂದ್ಬಿಟ್ಟು 8.2 ಹಾರ್ಸ್ ಪವರು ಮತ್ತು 9500 RPM ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಟಾರ್ಕ್ ಬಂದ್ಬಿಟ್ಟು 8.5 ಟಾರ್ಕು, 4500 RPM ಪ್ರೊಡ್ಯೂಸ್ ಮಾಡುತ್ತೆ ಟಾರ್ಕಲ್ಲಿ. ಮಾತ್ರ ಸಖತ್ ಅಂತಲೇ ಹೇಳ್ಬೋದು. ಮೈಲೇಜ್ ವಿಚಾರಕ್ಕೆ ಬಂದರೆ ಇದ್ರ ಮೀರಿಸಿ ಯಾವ ಗಾಡಿನೂ ಬರೋಕ್ಕೆ ಸಾಧ್ಯನೂ ಇಲ್ಲ, ಬರೋಕ್ಕಾಗೋದು ಇಲ್ಲ. ಬಜಾಜ್ನವರ ಸರ್ವಿಸ್ ಕೂಡ ಹಾಗೇ ಇರುತ್ತೆ, ಮಸ್ತ್ ಅಂತಲೇ ಹೇಳ್ಬೋದು ಸರ್ವಿಸ್ ಬಗ್ಗೆ. ಆಮೇಲೆ ನಾರ್ಮಲ್ ಬ್ರೇಕ್ ಸಿಸ್ಟಮ್ ಮಾಡಿದ್ದಾರೆ ಇದರಲ್ಲಿ, ಯಾಕೆಂದರೆ ABS ಹಾಕೋಕ್ಕಾಗಿಲ್ಲ. ABSಗೆ ಅವಾಗ ಇನ್ನೂ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ, ಹಾಗಾಗಿ ಮಾಮೂಲಿ ಬ್ರೇಕ್ ಲಿವರ್ ಟೈಪ್ ಮಾಡಿದ್ದಾರೆ. ಟೈರ್ ವಿಚಾರಕ್ಕೆ ಬಂದರೆ 2.75 18 ಅಂತ ಅಂದ್ಬಿಟ್ಟು ಫ್ರಂಟು, ಬ್ಯಾಕ್ ಬಂದ್ಬಿಟ್ಟು 2.75 86 ಅಂತ ಅಂದ್ಬಿಟ್ಟು ಫ್ರಂಟ್ 4, ಬ್ಯಾಕು 6 ಅಂತ ಅಂದ್ಬಿಟ್ಟು ವೀಲ್ ಬೇಸು. ಮಾತ್ರ ಮಸ್ತ್ ಅಂತಲೇ ಹೇಳ್ಬೋದು. ಇವಾಗ ಫುಲ್ ಇವನು ಎಲ್ಲ ಹೈಟ್ ಮಾಡಿಬಿಟ್ಟಿದ್ದಾನೆ ಗಾಡಿ. ನೋಡಿ, ಇಷ್ಟೊಂದು ಹೈಟ್ ಇಲ್ಲ ಅದು ಗಾಡಿ. ಈ ಗಾಡಿಗೆ ಫುಲ್ಲು ಡಿಫ್ರೆಂಟ್ಸಾಗೆ ಮಾಡ್ಕೊಂಡು ಮಾಡಿಫೈ ಮಾಡಿರೋದ್ರಿಂದ ಇದು ಸ್ವಲ್ಪ ಹೈಟ್ ಮಾಡಿದ್ದಾನೆ. ಶಾಕ್ ಅಬ್ಸರ್ ಎಲ್ಲ ಬೇರೆ ಶಾಕ್ ಅಬ್ಸರ್ ಹಾಕಿ ಫುಲ್ಲು ಚಾರ್ಸಿನ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಎಲ್ಲ ಡಿಫ್ರೆನ್ಸ್ ಮಾಡಿದ್ದಾನೆ. ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ ಗಾಡಿ ಮಾತ್ರ. ನೀವು ನೋಡಿದ್ರೆ RX ಟೈಪೇ ಅಂತಲೇ ಅನ್ಬೋದು. ಗಾಡಿ ಬಗ್ಗೆ ದೂಸರ ಮಾತಿಲ್ಲ, ಸಖತ್ತಾಗಿ ಕೂಲಾಗಿ ರೆಡಿ ಮಾಡಿದ್ದಾನೆ ಗಾಡಿ ಮಾತ್ರ. ನೀವು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೋದು ಅನಿಸುತ್ತೆ, ಅಷ್ಟು ಸುಂದರವಾಗಿ ಮಾಡಿದ್ದಾನೆ ಗಾಡಿನ ಮಾತ್ರ. ನೀವು ಯಾರು ಮಾಡಿಸ್ಕೊಳ್ಳೋರು ಇದ್ದರೆ, ಅಯ್ಯೋ ಡಬಲ್ ಮೀನಿಂಗು ಸರ್,
ಯಾವ್ದು ಡಬಲ್ ಮೀನಿಂಗು? ಅಯ್ಯೋ ಅಂದರೆ ಗಾಡಿನ ಮಾಡಿಫೈ ಮಾಡಿಸ್ಕೋಬೇಕು ಅಂತ ಆಸೆ ಇದ್ದರೆ ಖಂಡಿತ ನೀವು ಈ ಗಾಡಿನ ಪ್ರಿಫರ್ ಮಾಡ್ತೀನಿ, ಮಾಡಿಸ್ಕೋಬೋದು. ಯಾವ ಗಾಡಿ ಇದ್ರೂ ಬೇಕಾದರೂ ರೆಡಿ ಮಾಡಿಕೊಡ್ತಾನೆ. ನಿಮಗೆ ಬೇಕಾಗಿರೋ ರೀತಿಲಿ ಗಾಡಿನ ರೆಡಿ ಮಾಡಿ ಕೊಡ್ತಾನೆ. ಇದರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10.5 ಲೀಟರ್ಸ್, ಅಂದರೆ 10 ಲೀಟ್ರು 10.5 ಲೀಟ್ರು ಬರ್ಬೋದು ಅಂತ ನನ್ನ ಅಂದಾಜು. ಒಂದು 10 ಲೀಟ್ರು ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ, ಸಾಕು. 10 ಲೀಟ್ರಲ್ಲಿ ಇದು ನೀವು ದುಬೈಗನೂ ಹೋಗಿ ಬರ್ಬೋದು. ಹತ್ತತ್ರ ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದಷ್ಟೇ. ಆರಾಮಾಗೆ ಒಂದು 90 ಅಂದ್ರೂ 90 ಅಂದ್ರೂ ಮೈಲೇಜು ಅಲ್ಲಿಗೆ 10 ಅಂದ್ರೂ ಎಷ್ಟಾಯಿತು, 900 ಕಿಲೋಮೀಟ್ರ್ ಹೊಡಿಬೋದು ಗುರು. ಗಾಡೀಲಿ ಏನೋ ಒಂಚೂರು ಫಾಲ್ಟ್ ಹೊಡಿತಾ ಇತ್ತಲ್ಲ, ಏನು ಅಂತ ಅಂದರೆ ಈಗ ಕನ್ಫರ್ಮ್ ಆಯಿತು. ಸೆನ್ಸರು ಕ್ರೋಮ್ಗೆ ಹೋಗಿದೆ, ಫುಲ್ಲೆಲ್ಲ ಇದೆಲ್ಲ ಫುಲ್ ಕ್ರೋಮ್ ಮಾಡಿಸ್ತಾನೆ. ಅದೆಲ್ಲ ಬೆಂಗಳೂರಿಗೆ ಹೋಗಿರೋದ್ರಿಂದ ಕ್ರೋಮ್ ಇನ್ನೂ ರೆಡಿ ಆಗಿಲ್ಲ. ನಾನು ಬೇಕೇ ಬೇಕು ವೀಡಿಯೋ ಮಾಡಲೇಬೇಕು ಅಂದಿದ್ದಕ್ಕೆ ಆಯ್ತು ತಗೊಳಪ್ಪ ಅಂತ ಅಂದ್ಬಿಟ್ಟು ಗಾಡಿ ತಗೊಂಬಂದು ಕೊಟ್ಟ. ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹಾಕಿರ್ತೀನಿ ನೋಡಿ. ನಿಮ್ಗೆ ಏನಾದ್ರು ಕ್ರೋಮ್ ಇರೋದು ಫುಲ್ಲು ಕಂಪ್ಲೀಟ್ ಆಗಿರೋ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಖಂಡಿತ ಮಾಡಿ ತೋರಿಸ್ತೀನಿ. ನೋಡಿ ಔಟ್ಲುಕ್ಕು ಫುಲ್ಲು ಮಸ್ತ್ ಐತೆ. ಇನ್ನೂ ನಂಬರ್ ಬೋರ್ಡ್ ಹಾಕಿಲ್ಲ, ಯಾಕೆಂದರೆ ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ, ಹಾಗಾಗಿ ಹಾಕಿಲ್ಲ. ಗಾಡಿನ ಈಗ ಅವನೇ ಓಡಿಸ್ತಾ ಇದ್ದಾನೆ ಓನರು. ಮೆಕ್ಯಾನಿಕ್ ಶಾಪಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ನೀವು ಗುಬ್ಬಿ ಕಡೆಯಿಂದ ಬಂದರೆ ಚೋಳೂರು ರೋಡು, ಬಟ್ ಈಗ ಹೈವೇ ಆಗ್ತಿದೆ. ಹೈವೇ ಹತ್ರನೇ ಇರೋದು ಶೋರೂಮು ಒಂದು ಅಷ್ಟೇ.